ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಮೆಜೆಸ್ಟಿಕ್ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಇದು ನೋಡಿ ಮೆಜೆಸ್ಟಿಕ್ ಅಲಂಕಾರ್ ಪ್ಲಾಜಾ ಒಳಗಡೆ ಇದೆ ಸ್ವೀಟ್ ಅಂಗಡಿ. ಆ ಸ್ವೀಟ್ ಮಾತ್ರ ಅಲ್ಟಿಮೇಟ್ ಇತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು ಟೇಸ್ಟು. ಇದು ಏನು ಸ್ವೀಟ್ ಅಂತ ಗೊತ್ತಿಲ್ಲ, ಅದಂತೂ ಚಂಪಾಕಲಿ ಟೈಪಲ್ಲಿ ಇನ್ನೊಂದು ಬರುತ್ತೆ, ಅದು ಮಾತ್ರ ತುಂಬಾ ಟೇಸ್ಟ್ ಅಂತೂ ಸೂಪರಾಗಿತ್ತು. ಮತ್ತು ಅದನ್ನು ಮುಗಿಸ್ಕೊಂಡು ಮೆಜೆಸ್ಟಿಕ್ಕಿಂದ ಮಾರ್ಕೆಟ್ ತುಂಬ ಹತ್ತಿರ. ಹಾಗಾಗಿ ನನ್ನ ಮಗಳು ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿದ್ದೆ ನಿಮಗೆ ಮಾರ್ಕೆಟ್ದು, ಇದು ಸೆಕೆಂಡ್ ವಿಡಿಯೋ. ಅವಳದು ಬಟ್ಟೆ ಸ್ವಲ್ಪ ಟೈಟ್ ಇತ್ತು ಅಂತ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನಿನ್ನೆ ಅಂತೂ ಸಂಡೇ ಆಗಿರೋದ್ರಿಂದ ಯಾಕಾದ್ರೂ ಮಾರ್ಕೆಟಿಗೆ ಬಂದ್ವೋ ಅನ್ನಿಸ್ಬಿಡ್ತು. ಅಷ್ಟು ಜನ ಜನ ಜನ, ಆ ರೋಡ್ ಬೇರೆ ಫುಲ್ಲು, ಅದು ಮಳೆ ಬಿದ್ದಿದ್ದಕ್ಕೂ ಅದಕ್ಕೂ ಹೆಜ್ಜೆ ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಗಲೀಜು. ಆ ಸೈಡು ಈ ಸೈಡು, ಆಮೇಲೆ ಹೋಗ್ಬಿಟ್ಟು ಸೆಂಟ್ರಲ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಸಿಗಾಕೊಂಡ್ಬಿಟ್ವಿ. ಏನೂ ತೊಗೋಬೇಕು ಅನ್ನಿಸ್ತಾ ಇಲ್ಲ ಸದ್ಯಕ್ಕೆ. ಅದನ್ನೆಲ್ಲ ನಾವು ಹೊರಗಡೆ ಬಂದುಬಿಟ್ರೆ ಸಾಕಪ್ಪ ಜನಗಳ ಮಧ್ಯೆ ಅನ್ನಿಸ್ತಾಯಿತ್ತು. ನೋಡಿ ಹಂಗೆ ಮುಂದೆ ಆ ರಶಲ್ಲೂ ಆ ಕಾರ್ಗಳು ಬೇರೆ ಬರ್ತಿದೆ. ಅದೇ ರೋಡಲ್ಲಿ ಬರಬೇಕಾ, ಜನಗಳು ಓಡಾಡೋ ರೋಡಲ್ಲೇ ಕಾರ್ಗಳು ತೊಗೊಂಡು ಬರ್ತಿದ್ದಾರೆ. ಅಲ್ಲಿ ಎಲ್ಲೂ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಏನಿಲ್ಲ. ಅದ್ರ ಸೆಂಟ್ರಲ್ ಹಸುಗಳು ಬೇರೆ, ಆ ಹಸುಗಳಂತೂ ಹೋಗೋರು ಬರೋರಿಗೆಲ್ಲರಿಗೂ ಗುದ್ಕೊಂಡು ಹೋಗ್ತಿತ್ತು. ಅಂದರೆ ನಮಗೂ ಏನಂತಂದರೆ ಸಂಡೇ ಸ್ವಲ್ಪ ಚೇಂಜ್ ಇರಲಿ ಅಂತ ಹೋಗಿದ್ವಿ. ನೋಡಿ ಇದು ನನ್ನ ಮಗಳಿಗೆ ತೊಗೊಂಡೆ, ಚೆನ್ನಾಗಿದೆ ಇದು ಶಾರ್ಟ್ಸು. ಸರಿ, ಅದನ್ನು ಮುಗಿಸ್ಕೊಂಡು ಮತ್ತು ಇದು ನಿನ್ನೆ ಅಲಂಕಾರ್ ಪ್ಲಾಜಾಗೆ ಹೋಗಿದ್ವಲ್ಲ, ಆ ಕ್ಲಿಪ್ಪಿಂಗ್ ಇದು. ನೋಡಿ ಬಟ್ಟೆಗಳು ಅಲಂಕಾರ್ ಪ್ಲಾಜಾದಲ್ಲಿ ತುಂಬ ಚೆನ್ನಾಗಿದೆ. ಮಾರ್ಕೆಟಲ್ಲಿ ನನ್ನ ಮಗಳಿಗೆ ಅದು ಎಕ್ಸ್ಚೇಂಜ್ ಮಾಡಿ ಟೈಟ್ ಇತ್ತು ಅಂತ ಶಾರ್ಟ್ಸ್ ತೊಗೊಂಡು ಬಂದೆ. ಇದು ಅಲಂಕಾರ್ ಪ್ಲಾಜಾದಲ್ಲಿ ಬಟ್ಟೆ ಎಲ್ಲ ತುಂಬ ಕಡಿಮೆಗೆ ಇದೆ ರೇಟು. ಪೂರ್ತಿ ಸೆಟ್ಟು ನಿಮಗೆ 600 ರುಪೀಸ್ ಸಿಗುತ್ತೆ. ಅದೇ ಇಲ್ಲಾದರೆ 900 ಆ ಥರ ಇರುತ್ತೆ. ಇದು ಪೂರ್ತಿ ಸೆಟ್ಟೇ ನಿಮಗೆ ಕಡಿಮೆ ಸಿಗುತ್ತೆ. ತುಂಬ ಚೆನ್ನಾಗಿತ್ತು ಬಟ್ಟೆಗಳೆಲ್ಲ. ನೋಡಿ ಇದು ಕಚೋರಿ ಮತ್ತು ಸಮೋಸ ಅಂಗಡಿ. ನಾವು ಸ್ವೀಟ್ ತಿಂದ್ವಲ್ವ, ಅದೇ ಅಂಗಡಿದಿದ್ದು. ಇನ್ನೊಂದು ಸೈಡು, ಒಂದು ಸೈಡ್ ಸ್ವೀಟ್ ಇದೆ, ಇನ್ನೊಂದು ಸೈಡ್ ಖಾರ ಇದೆ. ಸ್ವೀಟು ಮತ್ತು ಖಾರ, ಯಾರು ಇವಾಗ ಸ್ವೀಟೇ ತಿನ್ನೋರು ಇರ್ತಾರೆ, ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಖಾರ ತಿನ್ನೋರು ಇರ್ತಾರೆ. ನಿನ್ನೆ ಒಂಥರ ತುಂಬ ಚೆನ್ನಾಗಿತ್ತು, ಬಟ್ ಮಳೆ ಬಂದಿದ್ದೆ ಸ್ವಲ್ಪ ರಿಸ್ಕ್ ಆಗಿದ್ದು. ಮಳೆನೂ ಬಂತು, ಜೊತೆಗೆ ಜನಗಳು ಬೇರೆ ಸಂಡೇ ಇರೋದ್ರಿಂದ ಎಲ್ಲ ರೋಡೆಲ್ಲ ಗಿಜಿ, ಕಾಲೆಲ್ಲ ನೋಡಬೇಕಿತ್ತು ನೀವು. ಹೊರ್ಗಡೆ ಬರೋಷ್ಟರಲ್ಲಿ ಕಾಲೆಲ್ಲ ಫುಲ್ ಗಲೀಜು. ಚೆನ್ನಾಗಿರಲಿ, ಸ್ವಲ್ಪ ಎನರ್ಜಿ ಬೂಸ್ಟಿಂಗಿಗೆ ಅಂತ ಹೇಳಿಬಿಟ್ಟು ಮಸಾಲ ಪೂರಿನೂ ತಿಂದ್ವಿ. ಮಳೆ ಬಂದಿತ್ತಲ್ವ, ಚಳಿ ಇತ್ತು. ಸೊ ಹಂಗಾಗಿ ಮಸಾಲ ಪೂರಿನೂ ತಿಂದ್ಕೊಂಡು ನೋಡಿ, ಅದು ಅಲಂಕಾರ್ ಪ್ಲಾಜಾ ಒಳಗಡೆನೇ ಇದು ಶಾಪ್ ಇದೆ, ಮಸಾಲ ಪುರಿ ಶಾಪು ಅದು. ಆಮೇಲೆ ಬರಬೇಕಾದ್ರೆ ಇದನ್ನು ತೊಗೊಂಡು ಬಂದಿದ್ದೆ, ನೇರಳೆ ಹಣ್ಣು ತೊಗೊಂಡ್ಬಂದಿದ್ದೆ. ನೇರಳೆ ಹಣ್ಣು ತುಂಬ ಚೆನ್ನಾಗಿತ್ತು. ನೇರಳೆ ಹಣ್ಣು ಮತ್ತು ಡ್ರ್ಯಾಗನ್ ಫ್ರೂಟು ಎರಡೂ ತೊಗೊಂಡು ಬಂದಿದ್ದೆ. ಎರಡೂ ನೋಡಿ ತಿಂತಾಯಿದ್ದೀವಿ. ಎರಡೂ ಅದು ಚೆನ್ನಾಗಿತ್ತು, ಡ್ರ್ಯಾಗನ್ ಫ್ರೂಟು ಚೆನ್ನಾಗಿತ್ತು. ಡ್ರ್ಯಾಗನ್ ಫ್ರೂಟ್ ಅಷ್ಟೊಂದೇನು ನನಗೆ ಇಷ್ಟ ಆಗೋಲ್ಲ, ಸ್ವಲ್ಪ ಅದು ಟೇಸ್ಟೇ ಇರೋಲ್ಲ, ಸಕ್ಕರೆ ಹಾಕ್ಕೊಂಡು ತಿನ್ಬೇಕು. ಅದಕ್ಕೆ ಇಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.